ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಕ್ರಾಂತಿಯೋಗಿ 12ನೇ ಶತಮಾನದಲ್ಲಿ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಈ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯ, ಅನೀತಿ, ಅಧರ್ಮ, ಅನಾಚಾರ, ಜಾತೀಯತೆ, ಮೇಲು ಕೀಳು, ಹಲವು ದೈವಗಳನ್ನು ಸೃಷ್ಟಿಸಿ ಜನರನ್ನು ಅಜ್ಞಾನಿಗಳನ್ನಾಗಿಟ್ಟುಕೊಂಡು ತಮ್ಮ ಸ್ವಾರ್ಥಕ್ಕಾಗಿ ಶೋಷಣೆ ಮಾಡ್ತಕ್ಕಂಥದನ್ನು ಮಹಾತ್ಮ ಬಸವಣ್ಣನವರು ಕಂಡು ಅವತ್ತು ಅನುಭವ ಮಂಟಪ ಸ್ಥಾಪನೆ ಮಾಡಿದರು. ಆ ಅನುಭವ ಮಂಟಪದ ಮೂಲಕ ಸರ್ವರಿಗೂ ಒಂದೇ ಒಂದು ದೇವಾಲಯ, ಕಂಬವಿಲ್ಲದ ದೇವಾಲಯ. ಆ ಕಾರಣಕ್ಕಾಗಿ ಬ್ರಹ್ಮಾಂಡದ ಕುರುಹುವನ್ನು ಕೊಡೋದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು. ಅಲ್ಲಿ 97% ದುಡಿಯುವ ವರ್ಗದವರು, ಉತ್ಪಾದಕ ವರ್ಗದವರು ಅವರೆಲ್ಲರನ್ನ ಅನುಭವ ಮಂಟಪಕ್ಕೆ ಸ್ವಾಗತಿಸಿಕೊಂಡು ಅಪ್ಪ, ಬಪ್ಪ, ಅಣ್ಣ, ಅಯ್ಯ ಹೀಗೆ ಎಲ್ಲರನ್ನ ಅಪ್ಪಿಕೊಂಡು ಅವರನ್ನು ಕನ್ನಡವನ್ನು ಕಲಿಸಿ ಕನ್ನಡದಲ್ಲಿ ವಚನಗಳನ್ನು ಬರೆಯಲು ತಿಳಿಸಿದರು. ಅದು ನಡೆ ಮತ್ತು ನುಡಿ ಒಂದಾಗಿಸಿಕೊಂಡು ಆತ್ಮಸಾಕ್ಷಿಯಿಂದ ದೇಹವೇ ದೇವಸ್ಥಾನವೆಂದು ನಂಬಿ ಬದುಕಲು ಕಲಿಸಿ ಇಡೀ ಭಾರತ ದೇಶ ಒಂದು ಲಿಂಗಾಯತ ರಾಷ್ಟ್ರವಾಗಿತ್ತು. ಈ 8 ದಿಕ್ಕುಗಳಿಂದ ಬಸವ ಕಲ್ಯಾಣಕ್ಕೆ ಎಲ್ಲರೂ ಬಂದು ಎದೆ ಮೇಲೆ ಇಷ್ಟಲಿಂಗ, ಹಣೆಯ ಮೇಲೆ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿಯನ್ನು ಧರಿಸಿಕೊಂಡು ಅವರು ತಮ್ಮ ದೇಹವೇ ದೇವಾಲಯವೆಂದು ನಂಬಿ ಆಚರಿಸಿ ತೋರಿಸಿದರು. ವಚನಗಳನ್ನು ಬರೆದಿದ್ದರು. ಅವೆಲ್ಲವೂ ಕೂಡ ಇವತ್ತು ವಚನದಲ್ಲಿ ಸಿಗುತ್ತವೆ. ಆದ್ದರಿಂದ ಒಂದು ಬಸವಣ್ಣನವರ ವಚನ: ಇವನಾರವ ಎಂದೆನಿಸದಿರಯ್ಯ, ಇವ ನಮ್ಮವನೇ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಇನ್ನೊಂದು ಬಸವಣ್ಣನವರ ವಚನ: ಜಾತಿ ಹಿಡಿದು ಸೂತಕವನ್ನು ಅರಸುವೆ, ಜ್ಯೋತಿ ಹಿಡಿದು ಕತ್ತಲೆಯನ್ನು ಅರಸುವೆ, ಇದೇಕೋ ಮರುಳ ಮಾನವ ಜಾತಿಯಲ್ಲಿ ಅಧಿಕ ನಿಂಬೆನು, ವಿಪ್ರರು ಶತಕೋಟಿಗಳಿದ್ದಲ್ಲಿ ಫಲವೇನು, ಭಕ್ತ ಶಿರೋಮಣಿ ಎಂಬುದು ವಚನ. ನಮ್ಮ ಕೂಡಲ ಸಂಗನ ಶರಣರ ಪಾದ ಪರುಷ ನಂಬು, ಕೆಡಬೇಡ ಮಾನವ. ಇನ್ನೊಂದು ಬಸವಣ್ಣನವರ ವಚನ: ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವು ಇಲ್ಲ. ಇಂತಹ ಒಂದು ಜಗತ್ತಿಗೆ ಮೊಟ್ಟ ಮೊದಲನೇ ಅನುಭವ ಮಂಟಪ, ಪ್ರಜಾಪ್ರಭುತ್ವದ ಕೇಂದ್ರ, ಪಾರ್ಲಿಮೆಂಟ್ ಸ್ಥಾಪನೆ ಮಾಡಿ ಈ ದೇಶಕ್ಕೆ, ಜಗತ್ತಿಗೆ ಒಳ್ಳೆ ಮಾರ್ಗವನ್ನು ಕೊಟ್ಟು ಎಲ್ಲರೂ ಕೂಡಿ ಬಾಳುವುದನ್ನು ಕಲಿಸಿದರಲ್ಲ. ಈಗ ಇಂದಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರು ಈ ಜಗತ್ತಿನ ಎಲ್ಲ ಇತಿಹಾಸವನ್ನು ಕಂಡವರು, ಅನುಭವಿಸಿದವರು. ಅದೇ ರೀತಿ ಬಸವ ಕಲ್ಯಾಣದ ಶರಣರ ಬಸವಣ್ಣನವರು ಸ್ಥಾಪಿಸಿದ ಲಿಂಗ ಆಯತ ಧರ್ಮದ ವಿಚಾರಗಳು ಕೂಡ ಅವರು ಚೆನ್ನಾಗಿ ಅರಿತುಕೊಂಡವರು. ಆ ಕಾರಣಕ್ಕಾಗಿ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಮಹಾತ್ಮ ಬಸವಣ್ಣನವರ ಭಾವಚಿತ್ರಗಳನ್ನು ಹಾಕಲು ಆದೇಶ ಮಾಡಿದರು. ಆ ನಂತರ ಲಿಂಗ ಆಯತ ಧರ್ಮ ಮಾನ್ಯತೆಗಾಗಿ ಒಂದು ಸಮಿತಿ ರಚನೆ ಮಾಡಿ ಈ 12ನೇ ಶತಮಾನದ ಇತಿಹಾಸವನ್ನು ಎಲ್ಲವೂ ಅದನ್ನು ಪರಿಶೀಲನೆ ಮಾಡಿ ಇದು 100ಕ್ಕೆ 100 ಸತ್ಯವಿದೆ ಎಂದು ಎಲ್ಲ ವರ್ಗದವರಿಗೆ, ಸಕಲ ಜೀವಾತ್ಮರಿಗೆ ಲೇಸಾಗುವ ಒಂದು ತತ್ವ ಇರುವುದರಿಂದ ಕರ್ನಾಟಕದಿಂದ ಸಿದ್ದರಾಮಯ್ಯರವರು ಸಮಿತಿಯ ಮೂಲಕ
ದೆಹಲಿ ಕೇಂದ್ರ ಸರ್ಕಾರಕ್ಕೆ ಕಳಿಸಿದರು. ಅವರು ಇನ್ನೂ ಮಾನ್ಯತೆ ಕೊಟ್ಟಿಲ್ಲ. ಮತ್ತು ಈ ಬಸವಣ್ಣನವರ ತತ್ವ, ಅನುಭವ ಮಂಟಪದ ತತ್ವ, ಜಾತಿ ರಹಿತ ತತ್ವ ಏನಿದೆಯಲ್ಲ ಧರ್ಮ, ಇದು ಹೇಗಾದರೂ ಮಾಡಿ ಹಾಳು ಮಾಡ್ತಕ್ಕಂಥವ್ರು ಕೂಡ ಹಂಚು ಹಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಏನಾದರೂ ಮಾಡಿ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ಆದ ಬಳಿಕ ಒಂದು ವಚನ ದರ್ಶನವೆಂಬ ಗ್ರಂಥ ಬಿಡುಗಡೆ ಮಾಡಿದರು. ಅದು ಡೂಪ್ಲಿಕೇಟ್, ಕಲಬೆರಕೆ. ಆ ನಂತರ ಒಂದು ಶರಣಶಕ್ತಿ ಅಂತೇಳಿ ಸಿನಿಮಾ ಮಾಡಲು ಪ್ರಯತ್ನ ಪಟ್ಟರು. ಅವೆಲ್ಲವೂ ಕೂಡ ವಿಫಲವಾಗಿವೆ. ಈಗ ಏನು ಮಾಡ್ತಾ ಇದ್ದಾರೆ, ಈ ಲಿಂಗಾಯತ ಒಳಪಂಗಡದ 97% ಹುಡುಗರನ್ನು, ಯುವಕರನ್ನು ತೆಗೆದುಕೊಂಡು ಅವರನ್ನು ಒಂದು ಅಜ್ಞಾನಿಗಳ ಅನ್ನಾಗಿ ಮಾಡೋದರ ಮೂಲಕ ಎಲ್ಲ ದೇಶ ತುಂಬ ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ, ಇದನ್ನೆಲ್ಲ ಮಾಡಿ ದೇವರ ಆಧಾರದ ಮೇಲೆ ಜಗಳವನ್ನು ಹಚ್ಚತಕ್ಕಂಥ ಕಾರ್ಯ ಮಾಡುತ್ತಿದೆ. ಇದು ಒಂದು ಮನುವಾದಿಯ ಒಂದು ಗುಂಪು. ಆದ್ದರಿಂದ ಇವಾಗ ಮತ್ತೆ ಬಸವ ಸಂಸ್ಕೃತಿ ಅಭಿಯಾನ ಇಡೀ ಕರ್ನಾಟಕ ರಾಜ್ಯದಂಥ ಎಲ್ಲ ಜಿಲ್ಲೆಗಳಲ್ಲಿ ನಡೀತಾ ಇದೆ. ಈ ಗೋಧಿ ಮೀಡಿಯಾ ಅಂತ ಅಂತಾರಲ್ಲ, ಇವರೆಲ್ಲರೂ ದೇಶದ ಜನರ ಒಳಿತಿಗಾಗಿ ಏನೆಲ್ಲ ಒಳ್ಳೆಯ ಕಾರ್ಯಕ್ರಮ ನಡೀತಾವಲ್ಲ ಅವುಗಳನ್ನು ತೋರಿಸ್ತಾ ಇಲ್ಲ. ಮತ್ತು ಸುಳ್ಳು ಸುದ್ದಿಗಳನ್ನು ಬಹಳಷ್ಟು ವೇಗವಾಗಿ ಹರಡಿಸ್ತಿದ್ದಾರೆ. ಒಂಥರ ದಾರಿ ತಪ್ಪಿಸುವ ಕಾರ್ಯ ನಿರಂತರವಾಗಿ ನಡೀತಾ ಇದೆ. ಇದು ಮುಂದೊಂದು ದಿನ ಇವ್ರು ಯಾರ್ಯಾರು ಈ ಥರ ಒಂದು ಕೆಟ್ಟ ಮನಸ್ಥಿತಿ ಉಳ್ಳವರು ಇದ್ದಾರಲ್ಲ, ಇವರ ಉಳಿಗಾಲ ಇರುವುದಿಲ್ಲ. ಯಾಕೆಂದರೆ ಇವಾಗ ನಾವು ನೇಪಾಳದಲ್ಲಿ, ಅಲ್ಲಿ ಕೂಡ ರಾಜರ ಆಡಳಿತ, ಶ್ರೀಮಂತರ ವರ್ಗ ತಮ್ಮದೇ ಆಗಿರ್ತಕ್ಕಂಥ ಎಲ್ಲವನ್ನು ಒಳ್ಳೆಯದಾಗಿ ಮಾಡಿಕೊಳ್ಳೋದು, ಕೆಳಗೆ ನಿರುದ್ಯೋಗಿಗಳಿಗೆ ಮತ್ತು ಇನ್ನು ಹಿಂದುಳಿದ ವರ್ಗದವರಿಗೆ ಯಾವುದೇ ಥರ ಒಂದು ಎಲ್ಲರಿಗೂ ಒಂದೇ ಲೆವೆಲ್ವಾಗಿ ತೆಗೆದುಕೊಂಡು ಹೋಗುವ ಕಾರ್ಯ ಅವರು ಮಾಡ್ತಾಯಿಲ್ಲ. ಅಲ್ಲಿ ನಾವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಅದು ರಾಷ್ಟ್ರೀಯ ಚಾನಲ್ಗಳಲ್ಲಿ ಹೆಚ್ಚು ತೋರಿಸ್ತಾ ಇಲ್ಲ. ಅಲ್ಲಿನ ಜನಗಳು ಪಾಪದ ಕೊಡ ತುಂಬಿ ತುಳುಕಿದಾಗ ಈ ಸೋಷಿಯಲ್ ಮೀಡಿಯಾಗಳ ಮೂಲಕ ಅವರವರು ವೈಯಕ್ತಿಕವಾಗಿ ಸಮಾಜದಲ್ಲಿ ಏನೇನು ಅನ್ಯಾಯ ನಡೀತಾ ಇದೆಯಲ್ಲ, ಅವು ವಾಟ್ಸಪ್ ಮೂಲಕ, ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ ಹಾಕ್ತಾಯಿದ್ದು, ಅವು ಕೂಡ ಬಂದ್ ಮಾಡಿದಾರಂತಲ್ಲಿ. ಅಂದರೆ ಇಲ್ಲಿ ಕೂಡ ಭಾರತ ದೇಶದಲ್ಲಿ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಈ ಕಡೆ ಒಂದು ಕರ್ನಾಟಕ ರಾಜ್ಯದಲ್ಲಿಯೇ ದೇವರು ಧರ್ಮದ ಹೆಸರ ಮೇಲೆ ಬೇಕಾದಷ್ಟು ಅನ್ಯಾಯ ಆಗಿದೆ ಅಂತೆ ಎಲ್ಲರೂ ಹೇಳ್ತಾ ಇದ್ದಾರೆ. ಸಾವಿರಾರು ಜನ ಸಾವಿಗೀಡಾಗಿದೆ ಅಂತ ಹೆಣ್ಮಕ್ಕಳು, ಹುಡುಗರು. ಆದರೆ ಆ ಅನ್ಯಾಯವಾಗಿದ್ದವ್ರ ಪರವಾಗಿ ನಿಲ್ಲುಕೊಳ್ತಿದ್ದಾರೆ ಹೊರತಾಗಿ ಆ ಜೀವ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳಿಗೆ ಅವರಿಗೆ ಸಾಂತ್ವನ ಹೇಳೋದಾಗಲಿ, ಅವರಿಗೆ ಸಹಾಯ ಮಾಡೋದಾಗಲಿ ಮತ್ತು ತಪ್ಪಿಸಿದವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಕಾರ್ಯ ಮಾಡ್ತಾಯಿಲ್ಲ. ಇದೆಲ್ಲ ನೋಡಿದಾಗ ಇವಾಗ ಬುದ್ಧ, ಬಸವ, ಅಂಬೇಡ್ಕರ್, ಬುದ್ಧರವರ ವಿಚಾರಗಳನ್ನು ಕೂಡ ಹೈಜಾಕ್ ಮಾಡಿದ್ದಾರೆ ಈ ಮನುವಾದಿಗಳು. ಮತ್ತು ಬಸವಣ್ಣನವರ ವಿಚಾರಗಳಿಗೆ ಕೂಡ ಹಾಳು ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎಂದೆಂದಿಗೂ ಸಕ್ಸಸ್ ಆಗುವುದೇ ಇಲ್ಲ, ಇದು ನೆನಪಿಡಬೇಕು ಅವ್ರ ಮೊದಲು. ಬಸವನಾಡಿನಲ್ಲಿ ಕೂಡ ಅಜ್ಞಾನದ ಆಚರಣೆಗಳನ್ನು ಮಾಡುವ ಮೂಲಕ ಬಸವಣ್ಣನವರು ಸ್ಥಾಪಿಸಿದ ಜಾತಿ ರಹಿತ, ಲಿಂಗ ಸಹಿತ ಕಲ್ಯಾಣ ರಾಜ್ಯದ ನಿರ್ಮಾಣ ಒಂದು ಇತಿಹಾಸ ಇದೆಯಲ್ಲ, ಇದನ್ನು ಜನರ ಮೈಂಡ್ ಡೈವರ್ಟ್ ಮಾಡ್ತಕ್ಕಂಥದ್ದು ಕೂಡ ಬಸವ ಕಲ್ಯಾಣದ ಶರಣರ ನಾಡಿನಲ್ಲಿ ಕೂಡ ನಡೀತಾ ಇದೆ. ಹೀಗೆ ಪ್ರತಿಯೊಂದು ಶರಣರ ಗವಿಗಳಲ್ಲಿ, ಅವರು ನಿಂತಿರ್ತಕ್ಕಂಥ ಸ್ಥಳಗಳಲ್ಲಿ ಎಲ್ಲವೂ ಕೂಡ ಕಲಬೆರಕೆ ಮಾಡಿ ಒಂಥರ ಜನರಿಗೆ ಅದನ್ನು ತಿಳಿಸಬಾರದು, ಸತ್ಯವನ್ನು ತಿಳಿಯಲಾರದೆ ಈ ಜನ ಬದುಕಬೇಕು, ಎಲ್ಲರೂ ಗುಲಾಮ್ ಆಗಿರ್ಬೇಕಂತೇಳಿ ಏನು ಮಾಡ್ತಾ ಇದ್ದಾರೆ ಆಟ ನಾವು ನೋಡ್ತಾ ಇದ್ದೀವಿ. ನಾವು ಕೂಡ ಮೊದಲು ವಚನಗಳನ್ನು ಓದಿದ್ದಿಲ್ಲ 26 ವರ್ಷ ಹಿಂದೆ. ಈ ಓದಿದ ಬಳಿಕ ಇವ್ರು ಎಷ್ಟು ಮೋಸಗಾರರು ಎಂಬುದು ಅರ್ಥವಾಗ್ತಾ ಇದೆ. ಈ ಮೋಸ ಮಾಡ್ತಕ್ಕಂಥದ್ದು, ಈ ಒಳ್ಳೆಯ ವಿಚಾರಗಳನ್ನು ತಿರುಸ್ತಕ್ಕಂಥದ್ದಾಗಲಿ, ಶರಣರ ತತ್ವಗಳನ್ನು, ಬುದ್ಧನ, ಅಂಬೇಡ್ಕರ್ ಅವರ ವಿಚಾರವನ್ನು ಈ ತಿರುಚುವ ಕಾರ್ಯ ಒಂದು ವೇಳೆ ಹೀಗೆ ಮುಂದುವರಿದರೆ ನಿಜಕ್ಕೂ ಆ ನೇಪಾಳದಲ್ಲಿ ಆಗಿರ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ಕೂಡ ಬರಬಹುದು.
ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಭಾರತ ದೇಶದಲ್ಲಿ ಎಲ್ಲರೂ ಬುದ್ಧ, ಬಸವ, ಅಂಬೇಡ್ಕರ್ ಅವರಾಗಲಿ, ಇನ್ನೂ ಕೆಲವು ಧರ್ಮದವರು ಅವರೆಲ್ಲರೂ ಕೂಡ ಕೂಡಿ ಬಾಳುವುದನ್ನು ಕಲಿಸಿದಾರಲ್ಲ, ಆ ಕೂಡಿ ಬಾಳುವ ಒಂದು ಸಂದೇಶ ಮುಂದುವರಿಯಲಿ. ಇದಕ್ಕನ್ನು ರಕ್ಷಣೆ ಮಾಡಬೇಕು. ಅವರು ಯಾರು ಕೆಟ್ಟ ಮನಸ್ಥಿತಿಗಳನ್ನು ಇಟ್ಕೊಂಡಿದ್ರಲ್ಲ, ಅವರು ಕೂಡ ಜೀವನದಲ್ಲಿ ಬದಲಾವಣೆ ಆಗಿ ಸತ್ಯದ ಇದ್ದಿದ್ದ ಹಾಗೆ ಪ್ರಚಾರ ಮಾಡ್ತಕ್ಕಂಥ ಕಾರ್ಯ ಮಾಡಿದರೆ ಅವರಿಗೂ ಒಳ್ಳೆಯದಾಗಲಿದೆ. ಒಂದು ವೇಳೆ ಹಾಗೆ ಮುಂದುವರೆದರೆ ಈ ಭಾರತ ದೇಶದಲ್ಲಿ ಮತ್ತೆ ಜನರ ಜೀವನ ಅಸ್ತವ್ಯಸ್ತವಾಗುವುದು. ಅದನ್ನು ತಡೆಯಲೇಬೇಕಾಗಿದ್ದರೆ ಆದರೆ ಬಸವ ಕಲ್ಯಾಣದ ಅನುಭವ ಮಂಟಪದ ಶರಣರ ವಿಚಾರಗಳನ್ನು, ವಚನಗಳನ್ನು ಇದ್ದ ಹಾಗೆ ಉಳಿಸುವ ಕಾರ್ಯ ನೀವೆಲ್ಲರೂ ಕೂಡಿ ಮಾಡೋಣ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಮನಕ್ಕೆ ತಟ್ಟಿದೆ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ಭಾರತ ದೇಶದಲ್ಲಿರ್ತಕ್ಕಂಥ 150 ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪೋ ಕಾರ್ಯ ಆಗಲಿ ಎಂದು ನಾನು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ, ಮತ್ತೊಮ್ಮೆ ಸರ್ವರಿಗೂ ಬಾಗಿದ ಕೈಯಿಂದ ಶರಣ.